शाहीन कॉलेज बीजापुर की शानदार कामयाबी, आपके बच्चों का बेहतरीन मुस्तकबिल। एडमिशन्स करवाएं। इस नंबर पर कांटेक्ट करें 9008204992। स्वागत है आपका बी न्यूज नेशन में। मैं हूं आबिद हुसैन शेख। बीजापुर में प्राइवेट स्कूल संघ की ओर से डीसी और डीडीपीआई को मनवी। आज जिला अधिकारी और डीडीपीआई को मनवी पत्र देकर इन संगठनों के पदाधिकारियों ने आरोप लगाते हुए कहा कि सरकार स्कूल विद्यागमा सरकारी योजना को जारी करके इस नाम पर बच्चों को पढ़ाकर कानून का उल्लंघन कर रही है। इस मौके पर बात करते हुए कहा कि प्राइवेट स्कूल के बच्चों के घर घर जाकर सरकारी शिक्षक परिजनों को कह रहे हैं कि इस साल प्राइवेट स्कूल शुरू नहीं होंगे, सिर्फ सरकारी स्कूल शुरू होंगे। हम ही आपके बच्चों को पढ़ा लिखा कर उनका भविष्य उज्जवल करेंगे और उन्हें मुफ्त में खाना और किताबें देंगे। ऐसा लालच देकर बच्चों को अपनी तरफ आकर्षित करने का आरोप लगाते हुए ऐसे संबंधित कई सबूत पेश करते हुए बीजापुर जिला अधिकारी और बीजापुर डीडीपीआई को मनवी पत्र पेश किया गया। इस मनवी पत्र को स्वीकार करते हुए जिला अधिकारी और डीडीपीआई ने इस मामले की छानबीन करने और इससे संबंधित शिक्षकों पर कड़ी कार्रवाई करने की बात भी कही है। ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲಿ ಆಗಸ್ಟ್ 31ರವರೆಗೆ ಯಾವುದೇ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಬಾರದು ಅಂತ ಹೇಳಿದೆ। ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶಿಕ್ಷಣ ಮಂತ್ರಿಗಳು ಕೂಡ ಯಾವುದೇ ಶಾಲೆ ಕಾಲೇಜುಗಳನ್ನು ಪ್ರಾರಂಭ ಮಾಡಬಾರದು ಅಂತ ಹೇಳ್ತಾರೆ। ಆದರೆ ಏನು ಮಾಡ್ಲಾಕತ್ತಾರೆ, ಹಿಂದಿನ ಭಾಗದಿಂದ ಎಲ್ಲ ಸರ್ಕಾರಿ ಶಾಲೆಗಳನ್ನು ಚಾಲೂ ಮಾಡಿದ್ದಾರೆ। ನಮ್ಮ ರಾಜ್ಯದಲ್ಲೇನೂ ಚಾಲೂ ಮಾಡಿದ್ದಾರೆ, ನಮ್ಮ ಜಿಲ್ಲೆಯನ್ನು ಪ್ರಾರಂಭ ಮಾಡಿದ್ದಾರೆ। ಮಾಡಿ ಏನು ಮಾಡ್ಲಾಕತ್ತಾರೆ, ಅಲ್ಲಿ ಪಾಠ ಮಾಡೋದು, ಕ್ಲಾಸ್ ಒಳಗೆ ಮಾಡೋದು, ಹೊರಗಡೆ ಮಾಡೋದು, ಗ್ರೌಂಡ್ನಲ್ಲಿ ಮಾಡೋದು, ಯಾವುದೋ ಒಂದು ಸಮುದಾಯ ಭವನದಲ್ಲಿ ಮಾಡೋದು, ಆ ಥರ ಪಾಠ ಮಾಡ್ಲಿಕ್ಕತ್ತಾರ। ಆದರೆ ನಮ್ಮ ಪ್ರೈವೇಟ್ ಶಾಲೆಗಳಿಗೆ ನೀವು ಪಾಠ ಮಾಡಬೇಡ್ರಿ, ಸ್ಕೂಲ್ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಹೇಳ್ತಾರೆ। ಈಗೇನು ಮಾಡ್ತಾರೆ, ಅಲ್ಲಿ ಸರ್ಕಾರಿ ಶಿಕ್ಷಕರು ಏನು ಮಾಡ್ತಾರೆ, ಮನೆ ತಿರುಗಾಡಿ ಈ ವರ್ಷ ಸರ್ಕಾರಿ ಪ್ರೈವೇಟ್ ಶಾಲೆಗಳು ಪ್ರಾರಂಭ ಆಗೋದಿಲ್ಲ, ಕೇವಲ ಸರ್ಕಾರಿ ಶಾಲೆಗಳು ಮಾತ್ರ ಪ್ರಾರಂಭ ಆಗ್ತಾವೆ, ಅದಕ್ಕೆ ನೀವೆಲ್ಲ ನಮ್ಮ ಸರ್ಕಾರಿ ಶಾಲೆಗೆ ಬಂದು ದಾಖಲಾತಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ, ಮಿಸ್ಗೈಡ್ ಮಾಡ್ತಿದ್ದಾರೆ। ಯಾಕೆ ನಾವು ನಮ್ಮ ಮಕ್ಕಳೇನೇ ಪಾಪ ಮಾಡಿದ್ದಾವು, ನಾವು ಯಾಕೆ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಪಾಠ ಮಾಡಬಾರ್ದು? ನಮಗೂ ಅವಕಾಶ ಕೊಡ್ರಿ। ನೀವೆಲ್ಲ ಪಾಠ ಮಾಡ್ತಾ ಇದ್ದೀರಿ, ಈ ಥರ 20ರಿಂದ 30 ಮಕ್ಕಳು ಒಂದೇ ಕಡೆ ಕೂಡಿಸ್ಕೊಂಡು ನಾವು 10 ಮಕ್ಕಳು ಕೂಡಿಸ್ಕೊಂಡು ಪಾಠ ಮಾಡ್ತೀವಿ, ನಮಗೂ ಅವಕಾಶ ಕೊಡಿ। ಸಾಮಾಜಿಕ ಅಂತರ ಏನು ಕಾಯ್ದುಕೊಳ್ಬೇಕು ಅದು ಮಾರ್ಗದರ್ಶನ ಮಾಡಿ, ಪ್ರೈವೇಟ್ ಶಾಲೆಗಳಿಗಾಗಿರ್ಬೋದು ಸರ್ಕಾರಿ ಶಾಲೆಗಳಿಗಾಗಿರ್ಬೋದು ಒಂದೇ ಒಂದು ಮಾರ್ಗದರ್ಶನ ಮಾಡಿ ಎಜುಕೇಶನ್ದ ನಮ್ಮ ಪ್ರಾರಂಭ ಮಾಡೋಕೆ ಅವಕಾಶ ಕೊಡ್ರಿ। ಇಲ್ಲಪ್ಪ ಅಂದರೆ ಎಲ್ಲ ಒಂದು ರೀತಿ ಬಂದ್ ಮಾಡಿಬಿಡ್ರಿ। ಆ ಮಕ್ಕಳಿಗೆ ಪಾಠ ಮಾಡೋದು ನಮ್ಮ ಮಕ್ಕಳಿಗೆ ಪಾಠ ಮಾಡಲೇ ಇರ್ತದೆ ಅಂತ ಆ ಮಕ್ಕಳು ವಂಚಿತ ಆಗೋದಿಲ್ವ? ಈಗ 9th 10th ಮಕ್ಕಳು ಏನು ಮಾಡ್ಬೇಕು, ಅವರು 6 ತಿಂಗಳಾಯ್ತು ಶಾಲೆ ಚಾಲು ಆಗಿಲ್ಲ ಅಂದ್ರೆ ಈ ಸದ ಇಲ್ರಿ ಸರ್ಕಾರಿ ಶಾಲೆ ಚಾಲು ಆಗ್ಯಾವ ಅಂತ ಹೇಳ್ಕೊತಾ ಇಟ್ಟಾಗತ್ತಾರೆ ಪಾಲಕರು। ಅಲ್ಲಿ ಹೋಗಿ ಮನೆ ಹೋಗಿಸಿಂದ ಟಿ.ಸಿ ತೊಗೊಂಡು ಬರ್ರಿ, ನೀವು ಅಲ್ಲಿ ಅಡ್ಮಿಷನ್ ಬಂದಾಗ್ಯಾವ, ಅವ್ರು ಶಾಲೆ ಚಾಲು ಆಗೋದಿಲ್ಲ ಈ ವರ್ಷ, ನಮ್ಮ ಶಾಲೆ ಅಷ್ಟೇ ಚಾಲು ಆಗ್ತಾವು, ನೀವು ಬರ್ರಿ ಅಂತ ಹೇಳಿ ಪಾಲಕರಿಗೆ ಮಿಸ್ಗೈಡ್ ಮಾಡ್ಲಿಕ್ಕತ್ತಾರ। ಆ ಪಾಲಕರು ಏನು ಮಾಡ್ಬೇಕಂತ ಗೊಂದಲದಲ್ಲಿದ್ದಾರೆ, ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಚಾಲು ಆಗ್ತಾವ ಇಲ್ಲೋ, ನಮ್ಮ ಮಕ್ಕಳ ಭವಿಷ್ಯ ಏನು ಚಿಂತೆ ಮಾಡ್ತಿದ್ದಾರೆ। ಅದಕ್ಕೆ ನಾವು ಏನು ಮಾಡ್ತೇವೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ, ನೀವು ರಾಜ್ಯದಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ಪ್ರೈವೇಟ್ ಶಾಲೆಗಿರ್ಬೋದು, ಗೌರ್ಮೆಂಟ್ ಶಾಲೆಗಿರ್ಬೋದು ಒಂದೇ ಮಾರ್ಗದರ್ಶನ ಮಾಡಿರಿ, ಒಂದೇ ಆದೇಶ ಮಾಡಿರಿ। ಆದ್ದರಿಂದ ನೀವು ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಜಿಲ್ಲಾ ಸಂಘಟನೆ ಪರವಾಗಿ ಒತ್ತಾಯ ಮಾಡ್ತಿದ್ದೇವೆ। ಬಸವರಾಜ್ ಪೂಜಾರಿ, ಕ್ಯಾಂಪ್ಸ್ ಕರ್ನಾಟಕ ಜಿಲ್ಲಾಧ್ಯಕ್ಷರು। ಶಾಲೆಗಳು ಮಾತ್ರ ನಡೀತಾವು, ನೀವು ಅಲ್ಲಿ ಹುಡುಗರು ಟಿ.ಸಿ ಕಿತ್ಕೊಂಡು ನಮ್ಮ ಹತ್ರ ಬಂದ್ಬಿಡ್ರಿ, ನಾವು ನಿಮ್ಗೆ ಟಿ.ಸಿ ಲೆಟರ್ ಕೊಡ್ತಿದ್ದಾರೆ, ನಮ್ಗೆ ಲೆಟರ್ ಕೊಟ್ಟಿದ್ದಾರೆ ಸರ್, ಈಗ ನೀವು ಆದ್ರೆ ನಮ್ಮ ಶಾಲೆ ನಡೀತಾ ಇದೆ ಅಂತೇಳಿ ಶಾಲೆ ಪ್ರಾರಂಭ ಅಂತ ಕೊಡ್ತಾರೆ। ಶಾಲೆ ನೋಡಿ ಸರ್, ಇಲ್ಲಿ ಪಾಲಕರ ಅಭಿಪ್ರಾಯ, ನಮ್ಮ ಶಾಲೆಗೆ ಹಾಜರಾಗುತ್ತಿದ್ದು ಸದರ ವಿದ್ಯಾರ್ಥಿ ನೀವರು ನಿಮ್ಮ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದು ಈ ವಿದ್ಯಾರ್ಥಿಯ ವರ್ಗಾವಣೆ ಪ್ರಮಾಣ ಪತ್ರ ಕೆಳಗಿನ ವಿಳಾಸಕ್ಕೆ ಕಳಿಸಲು ಕೋರಲಾಗಿದೆ। ಇದು ಉದ್ದೇಶ ಏನು ಸರ್? ಸರ್ಕಾರ ಯಾರು ಪರ್ಮಿಷನ್ ಕೊಡ್ತಾರೆ ಇವರಿಗೆ? ಯಾರು ಪರ್ಮಿಷನ್ ಕೊಡ್ತಾರೆ ಸರ್ ಇವರಿಗೆ? ಸ್ಕೂಲ್ ಚಾಲು ಆಗ್ಯದ ಅಂತ ಕೊಡಕತ್ತಾರೆ ಇವ್ರು ಲೆಟರ್? ಅವಕಾಶ ನಮ್ಮ ಶಾಲೆ ತುಂಬಲಿಕ್ಕೆ ಇದೊಂದು ಅವಕಾಶ, ಮಕ್ಕಳು ಉದ್ದೇಶಕ್ಕೆ ಮಾಡಲಿ। ಇಲ್ಲ ರೀ, ಅದು ನೋಡಿ ಯಾರು ಏನೇ ಹೇಳಿದ್ರು ಕೂಡ ಪ್ರೈವೇಟ್ ಸ್ಕೂಲ್ ಮಿಸ್ಗೈಡ್ ಮಾಡ್ತಾರೆ ಸರ್ ಇವರು। ಎಲ್ಲ ಮಕ್ಕಳಿಗೆ ಒಂದೇ ಅವಕಾಶ। ಪ್ರೈವೇಟ್ ಸ್ಕೂಲ್ ಒಂದೇ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಮಾನ್ಯತೆ ಕೊಡ್ಸರ್ ವಿಜಯ ನಗರದಾಗ ಇಲ್ಲೇ ರೀ ಸ್ಟಾರ್ಟ್ ಆಗಿ ರದ್ದುಪಡಿಸ್ಬಿಟ್ರಿ। ಶಾಲೆಗಳು ಯಾರು ನೋಡ್ರಿ ಸರ್, ಈಗ ಎಲ್ಲ ಸ್ಟಾರ್ಟ್ ಆಗ್ಯಾವ, ಇಲ್ಲ ನಾವು ಸ್ಟಾರ್ಟ್ ಮಾಡ್ಬಿಡ್ತೇವೆ ರೀ, ಏಕಾಲಕ್ಕೆಲ್ಲ ಈಗ ನಾವು 2 ದಿವಸ ನೋಡಿ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೇ ಮಾಡ್ತೀವಿ। ಮಾಧ್ಯಮ ಮುಖಾಂತರ ನಾವು ಸ್ಕೂಲ್ ಸ್ಟಾರ್ಟ್ ಮಾಡ್ಬಿಡ್ತೇವೆ, ಯಾಕಂದ್ರೆ ಅಲ್ಲಿ ಕೊರೋನಾ ಬಂದು ನಮ್ಮಲ್ಲಿ ಬರ್ತವೆ, ಪ್ರೈವೇಟ್ ಅಲ್ಲಿ ಕೊರೋನಾ ಬರ್ತದೆ, ಸರ್ಕಾರ ಕಳಿಸ್ಕೊಡ್ತೀವಿ, ಪೂರ್ತಿ ಏಸಿಂಪ್ಟಮ್ಯಾಟಿಕ್ ಸರ್ಕಾರಿ ಶಾಲೆಯವರು ಇಡೀ ರಾಜ್ಯಾದ್ಯಂತ, ಇಡೀ ಜಿಲ್ಲೆಯಾದ್ಯಂತ ಶಾಲೆಗಳನ್ನು ಪ್ರಾರಂಭ ಮಾಡಿ ಪಾಠ ಮಾಡ್ಲಾಕತ್ತೀವಿ, ಅದಕ್ಕೆ ಎಲ್ಲ ದಾಖಲೆಗಳನ್ನು ಅದಾವೆ। ನಮ್ಮ ಮಕ್ಕಳಿಗೂ ನಿಮ್ಮ ಮಕ್ಕಳಿಗೆ ಏನು ವ್ಯತ್ಯಾಸ? ನಾವು ಯಾಕೆ ಇದನ್ನು ಮಾಡಬಾರ್ದು? ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ
ನಿಮ್ಮ ಶಿಕ್ಷಕರು ಏನ್ ಹೇಳಕತ್ತಾರ, ಮನಿ ತಿರುಗಾಡಿ ಈ ವರ್ಷ ಪ್ರೈವೇಟ್ ಶಾಲೆಗಳು ಚಾಲು ಆಗುದಿಲ್ಲ, ನೀವೆಲ್ಲರೂ ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಮತ್ತೆ ಅಲ್ಲಿ ಹೋಗಿ ಏನ್ ಹೇಳ್ತಾರೆ, ನೀವು ಅವ್ರ ಮಕ್ಕಳ ನಿಮ್ಮ ವಿದ್ಯಾಗಮ ಏನೈತಿ, ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಹುದು, ಎಜುಕೇಶನ್ ಬ್ರೇಕ್ ಆಗಬಾರ್ದು ಅಂತ ಹೇಳಿ ಪಾಠ ಮಾಡ್ಬೇಕಂತ ಐತಿ. ಅವ್ರು ಪ್ರೈವೇಟ್ ಶಾಲೆ ಮಕ್ಕಳಲ್ಲಿ ಹೋದ ಕೂಡಲೇ ನೀವು ಬರಬೇಡ್ರಿ, ಹೋಗಿ ನಿಮ್ಗಿಲ್ಲ, ಇದು ಗೌರ್ಮೆಂಟ್ ಶಾಲೆ ಅವ್ರಿಗೆ ಅಷ್ಟೇ ಅಂತ ಹೇಳಿ ಹೊಳೆ ಕಳ್ಸ್ತಾರೆ. ಮತ್ತು ನೀವು ಅಲ್ಲೆಲ್ಲ ದಾಖಲಾತಿ ಇದ್ದು ಕಿತ್ಕೊಂಡು ಬರ್ರಿ, ನಮ್ಮ ಗೌರ್ಮೆಂಟ್ ಶಾಲೆಗೆ ಬರ್ರಿ, ಅವ್ರು ಚಾಲು ಆಗೋದಿಲ್ಲ, ಈ ವರ್ಷ ಬಂದೇ ಅದಾವು ಅಂತ ಹೇಳಕತ್ತ. ಅದಕ್ಕೆ ಏನ್ ಮಾಡ್ತೀರಿ ಈಗ ಅಂದ್ರೆ ಸರ್ಕಾರ ಅವ್ರ ಶಿಕ್ಷಕರು ಏನ್ ಹೇಳ್ತಾರೆ, ನಾವು ಮೇಲಾಧಿಕಾರಿಗಳು ಒತ್ತಡ ಐತಿ ಅದಕ್ಕೆ ನಾವು ಸ್ಟಾರ್ಟ್ ಮಾಡಕತ್ತೀವಿ ಅಂತ ಹೇಳ್ತಾರೆ. ನೀವು ಮೇಲಾಧಿಕಾರಿ ಏನ್ ಹೇಳ್ತೀರಿ? ವ್ಯವಸ್ಥೆ ಇದೆ, ಬಿಲ್ಡಿಂಗ್ ಇದೆ, ಶಿಕ್ಷಕರಿದ್ದಾರೆ, ಫ್ರೀ ಊಟ ಕೊಡ್ತೀರಿ, ಫ್ರೀ ಬುಕ್ಸ್ ಕೊಡ್ತೀರಿ, ಎಲ್ಲಾನು ಕೊಟ್ಟರು ಕೂಡ ವಿದ್ಯಾರ್ಥಿಗಳು ನಿಮ್ಮ ಶಾಲೆಗೆ ಬರೋದಿಲ್ಲಪ್ಪ. ಗೌರ್ಮೆಂಟ್ ಸ್ಕೂಲ್ಗಳಿಗೆ ಬಿಟ್ಟು ಪ್ರೈವೇಟ್ ಸ್ಕೂಲಿಗೆ ಬರ್ತಾರೆ, ಅಲ್ಲಿ ಫೀಸ್ ತುಂಬ್ತಾರೆ, ಬುಕ್ಸ್ ರೊಕ್ಕ ಕೊಟ್ಟು ತಗೋತಾರೆ. ಈ ಎಲ್ಲಾನು ಅವರು ಖರ್ಚು ಹಾಕಿ ಬಂದು ಕಲಿಬೇಕಂದ್ರೆ ಅಲ್ಲಿ ನಿಮ್ಮಲ್ಲಿ ಏನೋ ತೊಂದರೆ ಅದ ಅಂತ ಹೇಳಿ ಬರ್ತಾ ಇದ್ದಾರೆ ಮಕ್ಕಳು ನಮ್ಮಲ್ಲಿ. ಮತ್ತು ಇದನ್ನೇ ನೀವು ಮಾಡೋದಿಲ್ಲ. ಈಗ ನಿಮ್ಮ ಶಿಕ್ಷಕರು ಏನು ಮಾಡ್ತಾರೆ, ಗೌರ್ಮೆಂಟ್ ಕಾಲೇಜ್ ಶಿಕ್ಷಕರು ಅರ್ಥನೇ ಆಗಲಿ, ಇದು ಮಾಡೋದಿಲ್ಲ ಅಂದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ನಿಮ್ಮಲ್ಲಿ ಬರ್ತಾರೆ ಅಂತಾರೆ. ಯಾಕೆ ಬರ್ತಾರೆ ಅಂತ ನೀವು ವಿಚಾರ ಮಾಡ್ಬೇಕು ಅಧಿಕಾರಿಗಳು. ಹಂಗೆ ಅದಕ್ಕೆ ನೀವು ಎಳ್ಕೊಂಡು ಹೋಗ್ತೀರಿ. ನೀವೇನ್ ಮಾಡ್ತೀರಿ ಎಲ್ಲ ಕಡೆ? ನಿಮ್ಮ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಹಿಡಿದಿಡುವಂತ ಬಿಡಿ, ನಾವು ಅದನ್ನ ಸೇರಿಸ್ತೇವೆ. ನಮ್ಮ ಶಾಲೆ ನಾವು ಸರ್ಕಾರಿ ಶಾಲೆಗಳು ನಡೆಸ್ತೇವೆ. ಇಲ್ಲಿ ನಿಂತ್ಕೊಂಡು ಈ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ ಅನ್ನಕ್ಕೆ ನಾನು ಬರೋದಿಲ್ಲ. ನಿಮ್ಮ ವ್ಯಾಪ್ತಿಯಲ್ಲಿ ಅದು ನಿಮಗೆ ಬಿಟ್ಟಿದ್ದು, ನೀವು ಆಡಳಿತ ಮಂಡಳಿ ನಾನು ನಡೆಸ್ತೀವಿ ಅಂತಂದು ಧೈರ್ಯವಾಗಿ ಹೇಳಿದ ಮೇಲೆ ನೀವು ಸ್ಕೂಲ್ ಪ್ರೊವಿಷನ್ ಕೊಡೇವಿ ಅಷ್ಟೇ. ಇಲ್ಲ ಅಂದ್ರೆ ನಮ್ಮ ಕೈಲಿ ನಡ್ಸಕ್ಕಾಗಲ್ಲ, ಕೊಡ್ರಿ ಅಂದ್ರೆ ನಾವು ನಡೆಸ್ಕೊತೀವಿ. ಏನಂತ ಅಪಪ್ರಚಾರ ಪ್ರೈವೇಟ್ ಸ್ಕೂಲ್ಗಳು ಸುಮ್ಮನೆ ಆಗುದಿಲ್ಲ, ಅದು ಯಾರು ಅಪಪ್ರಚಾರ ಮಾಡಿದ್ರೆ ಕೊಡ್ರಿ, ನಾವು ಅವ್ರ ಮೇಲೆ ಆಕ್ಷನ್ ಮಾಡ್ತೀವಿ. ಹಾಗೆ ಹೇಳಕ್ ಬರೋದಿಲ್ಲ, ನೀವು ಹಾಗೆ ಹೇಳಕ್ಕೆ ಮಾತಾಡಕ್ಕೆ ಬರೋದಿಲ್ಲ. ಆ ಸ್ಕೂಲ್ ನಡೆಯೋದಿಲ್ಲ, ಪ್ರೈವೇಟ್ ಸ್ಕೂಲ್ ನಡೆಯೋದಿಲ್ಲ, ಅದು ನಡೆಯೋದಿಲ್ಲ ಅಂತ. ನಮ್ಮಲ್ಲಿ ಮೂರು ರೀತಿಯಾದ ಶಾಲೆ ಇದೆ. ಸರ್ಕಾರಿ ಶಾಲೆ ಇದೆ, ಅನುದಾನಿತ ಶಾಲೆ ಇದೆ, ಅನುದಾನ ರಹಿತ ಶಾಲೆ ಇದೆ. ಅನುದಾನಿತ ಶಾಲೆ ಸಪ್ರೇಟು, ಅನುದಾನಿತ ಸರ್ಕಾರದ ಸಹಾಯಧನ ಬರುತ್ತೆ. ಇವರಿಗೆ ಸರ್ಕಾರ ಎಲ್ಲ ಸವಲತ್ತುಗಳನ್ನು ನೋಡ್ಕೊಳ್ಳುತ್ತೆ. ಅದು ನೀವು ಸ್ವಯಂ ಘೋಷಿತವಾಗಿ ನಾನು ಎಲ್ಲ ಶಾಲೆಗಳಿಗೆ, ನಾನು ಶೈಕ್ಷಣಿಕ ಸಂಸ್ಥೆಯನ್ನು ಯಾವುದೇ ನಿರ್ಗತಿಕ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ಭವಿಷ್ಯದಲ್ಲಿರುವಂಥ ತೊಂದರೆ ಇರುವಂಥ ಮಕ್ಕಳಿಗೆ ನಾನು ಶಾಲೆ ನಡೆಸ್ತೇನೆ ಅಂತ ಬಾಂಡ್ ಬರ್ಕೊಡ್ತೀನಿ ಬೈಲದಲ್ಲಿ. ಯಾರು ದುಡ್ಡು ಕೊಟ್ಟು ಡೊನೇಷನ್ ತಗೊಂಡು ನಾನು ಮಾಡ್ತೀನಿ ಅಂತ ಯಾವ ಬೈಲದಲ್ಲೂ ಇಲ್ಲ. ಇದು ಫಸ್ಟ್ ಬೈಲದಲ್ಲಿ ನೋಡಿ ಏನಿದೆ ಅಂತ. ಅಲ್ಲಿ ಏನೋ ತೊಂದರೆ ಇದ್ದರೆ ಅಂಥ ಮಕ್ಕಳಿಗೆ ನಾನು ಶಾಲೆ ನಡೆಸ್ತೇನೆ ಅಂತ ಪ್ರತಿಯೊಬ್ಬ ಪಬ್ಲಿಕ್ ಶಾಲೆ ಆಗಲಿ, ICSC ಶಾಲೆ ಆಗಲಿ, ದೊಡ್ಡ ಶ್ರೀಮಂತರ ಶಾಲೆ ಆಗಲಿ ಅವು ಇರ್ತಾವೆ. ಅದು ಬಿಡಿ, ಅದನ್ನು ವಿದ್ಯಾಗಮ ಕಾರ್ಯಕ್ರಮ ಸರ್ಕಾರ ಒಂದು ಈಗ ಕೊರೋನಾ 19 ಇರೋದ್ರಿಂದ ಶಾಲೆ ಪ್ರಾರಂಭ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ತಾತ್ಕಾಲಿಕವಾಗಿ ವಿದ್ಯಾಗಮ ಕಾರ್ಯಕ್ರಮವನ್ನು ಸರ್ಕಾರ ಒಂದು ಜಾರಿಗೆ ತಂತು. ವಿದ್ಯಾಗಮ ಕಾರ್ಯಕ್ರಮ ಅಂದರೆ ಎಲ್ಲ ಕಲಿಕಾ ಕೋಣೆಗಳನ್ನ, ಒಂದೇ ಕಲಿಕಾ ಕೋಣೆ, ಎರಡನೇ ಕಲಿಕಾ ಕೋಣೆ, ಮೂರನೇ ಕಲಿಕಾ ಕೋಣೆ, ಅಲ್ಲಿ ಇಂಟೆಲಿಜೆನ್ಸಿ ಮಕ್ಕಳು, ಬ್ರಿಲಿಯಂಟು ಮತ್ತು ಜೀನಿಯಸ್ ಮಕ್ಕಳು ಅಂತಂದು ಸರ್ಕಾರ ಒಂದು ತನ್ನ ಮಾರ್ಗದರ್ಶಿ ಸೂತ್ರದಲ್ಲಿ ಹೇಳಿದೆ. ಇಲ್ಲಿ ಏನಿದೆ ಅಂದರೆ ವಿದ್ಯಾಗಮ ಬರೀ ಸರ್ಕಾರಿ, ಈಗ ಆನ್ಲೈನ್ ಪ್ರೈವೇಟ್ನವರು ಆನ್ಲೈನಲ್ಲಿ ಪಾಠ ಮಾಡ್ತಾರೆ, ಆ ಎಲ್ಲ ಸೌಲಭ್ಯಗಳಿದೆ. ಮತ್ತು ಇಲ್ಲಿ ನಮ್ಮ ಸರ್ಕಾರಿ ಮಕ್ಕಳಿಗೂ ಸಹ 3 ಹಂತದಲ್ಲಿ ಫಸ್ಟೇ ಕಲಿಕಾ ಕೋಣೆ ಏನು ಅಂತಂದರೆ, ಈಗ ಆನ್ಲೈನ್ ಮೂಲಕ ಮತ್ತು ವಾಟ್ಸಪ್ಪು ಈ ಮೂಲಕ ಕಲಿಯುವಂಥ ಕಾರ್ಯಕ್ರಮ, ಮೂಲಭೂತ ಸೌಲಭ್ಯಗಳನ್ನೆಲ್ಲ ಹೊಂದಿದಂಥ ಮಕ್ಕಳು ನೋಡುವಂಥ ಕಾರ್ಯಕ್ರಮ. ಮತ್ತು ಎರಡನೇ ಕಲಿಕಾ ಕೋಣೆ ಅಂತ ಅಂದರೆ ಅಲ್ಲಿ ಈಗ ವಿದ್ಯಾರ್ಥಿಗಳ ಮೊಬೈಲು ಮತ್ತು SMS ಮೂಲಕ ವಿದ್ಯಾರ್ಥಿಗಳ ಸಂಪರ್ಕ ಮಾಡಿ ಅವರಿಗೆ ಕಲಿಸುವಂಥ ಕಾರ್ಯಕ್ರಮ. ಮೂರನೇ ಕಲಿಕಾ ಕೋಣೆ ಅಂತಂದರೆ ಇವು ಯಾರೂ ಇಲ್ಲ, ಯಾವುದೇ ಸಂಪರ್ಕ ಇಲ್ಲ ಅಂದಾಗ ವಿದ್ಯಾರ್ಥಿಗಳು, ಮಾರ್ಗದರ್ಶಿ ಶಿಕ್ಷಕರು ತಮ್ಮ ಹಳ್ಳಿಗಳಿಗೆ ಹೋಗಿ, ಎಲ್ಲಿ ಎಬ್ಟೇಷನ್ ವಿಲೇಜ್ ಇದೆ ಅಂಥ ಹಳ್ಳಿಗೆ ಹೋಗಿ ಅಂಥ ಮಕ್ಕಳನ್ನು ವಾರಕ್ಕೊಮ್ಮೆ ಮಾರ್ಗದರ್ಶನವನ್ನು ಮಾಡಿ ಪಾಠವನ್ನು ಕಲಿಸುವಂಥ ಕಾರ್ಯಕ್ರಮವನ್ನು ಸರ್ಕಾರ ವಿದ್ಯಾಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತು. ಇಲ್ಲಿ ನಮಗೆ ಸರ್ಕಾರದ ಆದೇಶ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಮಾಡಬೇಕು ಎಂಬುದಾಗಿ ಸರ್ಕಾರ ಒಂದು ಆದೇಶವನ್ನು ನೀಡುವುದರಿಂದ ನಾವು ಸರ್ಕಾರದ ಮಾರ್ಗದರ್ಶನವನ್ನು ಪಾಲನೆ ಮಾಡ್ತೀವಿ. ಇಲ್ಲಿ ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕವಾಗಿ ಇದನ್ನು ಆಫ್ ದಿ ರೆಕಾರ್ಡ್ ಎಲ್ಲರೂ ಮಾಡಬೇಕಾಗಿದೆ. ಪ್ರೈವೇಟ್ನವರು ಮಾಡಬೇಕಾಗಿದೆ, ಅನುದಾನಿತರು ಮಾಡಬೇಕಾಗಿದೆ, ಸರ್ಕಾರಿ ಶಾಲೆಯವರು ಮಾಡಬೇಕಾಗಿದೆ. ಯಾಕೆಂದರೆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದುಳಿಕೆ ಆಗಬಾರ್ದು. ಈಗ 6 ತಿಂಗಳು ನಮ್ಮದು ಮಾರ್ಚ್ 28ರಿಂದ ಮೇ 28ರಿಂದ ಶಾಲೆ ಪ್ರಾರಂಭ ಆಗಬೇಕಾಗಿತ್ತು, ಶಾಲೆ ಪ್ರಾರಂಭೋತ್ಸವ ಆಗಬೇಕಾಗಿತ್ತು.
ಈಗ ಸಾಂಕ್ರಾಮಿಕ ರೋಗ ಬರೋದರಿಂದ ದೇಶಾದ್ಯಂತ ಜಗತ್ತಿನಾದ್ಯಂತ ಇರೋದ್ರಿಂದ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಕುಂಠಿತ ಆಗ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಮೊನ್ನೆಯಿಂದ ವಿದ್ಯಾಗಮ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕಿದೆ. ವಿದ್ಯಾರ್ಥಿಗಳು ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಅಂತ ಅರ್ಥ ಅಲ್ಲ. ನಾವು ಶಾಲೆಗಳನ್ನು ಯಾವುದೇ ಕೋಣೆಗಳನ್ನು ತೆರೆದಿಲ್ಲ. ಮರದಲ್ಲಿ, ಸಮುದಾಯ ಭವನದಲ್ಲಿ, ನಂತರ ದೇವಸ್ಥಾನಗಳಲ್ಲಿ ಆ ವಿದ್ಯಾರ್ಥಿಗಳು ಕಲಿಕೆಯನ್ನು ಸುಲಭವಾಗಿ ಒಂದು ಸ್ವಲ್ಪ ಕಲೀಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಲ್ಲಿ ನೀವು ಹೇಳಿದ ರೀತಿಯಲ್ಲಿ ನಮ್ಮ ಖಾಸಗಿ ಶಾಲೆಗಳು ಮುಚ್ಚುತ್ತವೆ ಅಥವಾ ಅನುದಾನಿತ ಶಾಲೆಗಳು ಮುಚ್ತವೆ ಅನ್ನೋದು ಯಾರಾದರೂ ಅಪಪ್ರಚಾರ ಮಾಡಿದ್ರೆ ಅದು ಸುಳ್ಳು. ಅಂಥವ್ರ ಮೇಲೆ ನಾವು ಏನು ಅಪಪ್ರಚಾರ ಮಾಡಿದ್ರು ಇಲ್ಲಿ ಎಲ್ಲದೂ ಒಂದು ಶಾಲೆನೇ. 3 ಶಾಲೆಗಳು ನಮಗೆ ಒಂದೇ ನಾಣ್ಯದ 2 ಮಕ್ಕಳಿದ್ದಂತೆ. ಖಾಸಗಿ ಶಾಲೆಗಳು ಹೌದು, ಅನುದಾನಿತ ಶಾಲೆಗಳು ಇರ್ಬೋದು, ಸರ್ಕಾರಿ ಶಾಲೆಗಳು ಇರ್ಬೋದು. ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸರ್ಕಾರ ಸಂಬಳ ಕೊಡ್ತದೆ, ಅನುದಾನಿತ ಶಾಲೆಗಳು ಸಹಾಯಧನ ಕೊಡ್ತದೆ. ನಿಮಗೆ ಯಾವುದೇ ಸೌಲಭ್ಯಗಳನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ನೀವು ತಮ್ಮದೇ ಆದಂಥ ಕಷ್ಟ ಇದೆ. ಶಿಕ್ಷಕರಿಗೆ ಸಂಬಳ ಕೊಡಬೇಕಾಗ್ತದೆ, ಎಲ್ಲ ಶಾಲೆಗಳು ನಡೆದಿಲ್ಲ, ಇವೆಲ್ಲವೂ ನಮಗೆ ಗೊತ್ತಿದೆ. ಇದನ್ನು ನಾನು ಯಾಕೆ ಮಾಡಿದ್ರಿ, ನೀವು ಯಾಕೆ ಮಾಡಿದ್ರಿ, ನೀವು ಯಾಕೆ ಮೇಲಧಿಕಾರಿಗಳಾಗಿ ನೀವು ಯಾಕೆ ಹೇಳ್ತೀರಿ? ನಾವು ಸರ್ಕಾರದ ಮಾರ್ಗದರ್ಶನವನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ಸರ್ಕಾರ ಏನು ಹೇಳ್ತು ಅಂತಂದು ನಾವು ನಿಮಗೆ ಅದೇ ರೀತಿಯಲ್ಲಿ ಮಾಡಬೇಕಾಗಿದೆ. ಇದನ್ನು ಏನು ಕೊಟ್ಟಿರೋಂಥ ಮನವಿಯನ್ನು ನಾವು ಅದನ್ನು ಚರ್ಚೆ ಮಾಡ್ತೀವಿ. ಅದನ್ನು ನಮ್ಮ ಮೇಲಧಿಕಾರಿಗಳಿಗೆ ಖಾಸಗಿ ಅನುದಾನಿತ ಮತ್ತು ಖಾಸಗಿ ಅನುದಾನರಹಿತ ಶಾಲೆಗಳಿಗೂ ಸಹ ವಿದ್ಯಾಗಮ ಯೋಜನೆಯನ್ನು ಜಾರಿಗೆ ತರಲಿ ಮತ್ತು ಅವರು ಸಹ ಪಾಠ ಮಾಡೋದಕ್ಕೆ ನಮಗೆ ಮನವಿಯನ್ನು ಕೊಡೋದರ ಎಂಬುದಾಗಿ ನಾನು ಉತ್ತರವನ್ನು ಸರ್ಕಾರಕ್ಕೆ ಸಲ್ಲಿಸ್ತೇನೆ. ಇಷ್ಟಂತೂ ನಾನು ಹೇಳ್ಬೋದು. ಬೇರೆಗೆ ನಾನಾಗಿಯೇ ರಾಜ್ಯ ಮಟ್ಟದ ಸರ್ಕಾರದ ಹೇಳಿಕೆಯನ್ನು ಸರ್ಕಾರದ ಪಾಲಿಸಿಗಳೇನಿದ್ವು ಅದನ್ನು ಪಾಲನೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಅದು ಬಿಟ್ಟು ನಾನು ಅದು ಮಾಡಿ ಇದು ಮಾಡಿ ಅಂತ ಅಂದಾಗ ನಾನು ಅದನ್ನ ಹೇಳಕ್ಕೆ ಬರೋದಿಲ್ಲ. ಏನು ಈಗ ಮನವಿಯನ್ನು ಕೊಟ್ಟಿದ್ದೀರಿ, ಇದನ್ನು ನಾನು ಸರ್ಕಾರಕ್ಕೆ ಇಮಿಡಿಯೇಟಾಗಿ ಸರ್ಕಾರಕ್ಕೆ ವರದಿಯನ್ನು ಮಾಡ್ತೀನಿ. ಸರ್ ನಮ್ದೊಂದು ಸಬ್ಮಿಷನ್ ಸರ್, ಸ್ಕೂಲ್ ಒಳಗೆ ನಡೆದ್ರೆ ಅದನ್ನು ತಪ್ಪು ಹೇಳ್ತೀನಿ. ನೀವೇನಂದ್ರಲ್ಲ ವಿದ್ಯಾಗಮನ ಭಾಳ ಒಳ್ಳೆ ಕಾರ್ಯಕ್ರಮ, ಮಕ್ಕಳಿಗೆ ಒಂದು ಶಿಕ್ಷಣ ಸಿಗಲಿ ಅಂತೇಳಿ. ಆದ್ರೆ ನಿಮ್ಮ ಶಿಕ್ಷಕರು ಏನು ಮಾಡ್ತಿದ್ದಾರೆ ಅಂದ್ರೆ ಈ ವಿದ್ಯಾಗಮನ ಅಂದ್ರೆ TC ಕಸ್ಕೊಳ್ಳೋ ಕಾರ್ಯಕ್ರಮ ರೀತಿಯಲ್ಲಿ ಕನ್ವರ್ಟ್ ಮಾಡ್ತಿದ್ದಾರೆ. ಅದು ಯಾರು ಟೀಚರ್ ಕೊಡ್ತಾರೆ? ಅದು ಕೊಡ್ತೀವಿ. ಪಾಲಕರ ಅಭಿಪ್ರಾಯದ ಮೇರೆಗೆ ನಿಮ್ಮ ಶಾಲೆಯ ಮಗು ನಮ್ಮ ಶಾಲೆಗೆ ಬರುತ್ತಿದೆ. ಮತ್ತೆ ಅದಕ್ಕೆ ಏನ್ ಮಾಡಕತ್ತಿ? ಪಾಲಕರು ಯಾವುದೇ TCಯನ್ನು ತೆಗೆದುಕೊಳ್ಬೇಕಾದ್ರೆ ಸರ್ಕಾರಿ ಶಾಲೆ ಮಕ್ಕಳು ನಿಮ್ಮ ಶಾಲೆಗೆ ಹೋಗ್ತಾರೆ, ನಿಮ್ಮ ಶಾಲೆಗೆ ಬರ್ತಾರೆ. ಏನು ನಿಮ್ಗೆ TC ನಾವು ಕೊಡ್ಬೇಕು. ಈಗ TCಯನ್ನು ಶಿಫ್ಟ್ ಮಾಡಬೇಕು. ನಿಮ್ಮ ಶಾಲೆ ಮಕ್ಕಳು ಪಾಲಕರ ಇಚ್ಛಾಶಕ್ತಿಯಿಂದ ಸರ್ಕಾರಿ ಶಾಲೆಗೆ ಬರ್ತಾರೆ. ಅಲ್ಲಿಂದ TCಯನ್ನು ಲಿಫ್ಟ್ ಮಾಡಬೇಕು. ನಾನು ಬೇಡ ಅನ್ನೋಕ್ಕಾಗಲ್ಲ. ಪಾಲಕರ ಇಚ್ಛಾಶಕ್ತಿ ಏನಿದೆ ಅದರ ಪ್ರಕಾರ ಮಕ್ಕಳ ವಿದ್ಯಾಭ್ಯಾಸ ಆಗ್ತದೆ. ಪಾಲಕರು ಪೋಷಕರು ವಿದ್ಯಾರ್ಥಿಗಳು ಪಾಪ ಮಕ್ಕಳಿಗೆ ಏನು ಗೊತ್ತಾಗ, ಸಣ್ಣ ಮಕ್ಕಳಿಗೆ ಯಾವ ಶಾಲೆಗೆ ಅಪ್ಪ ಅಮ್ಮ ಯಾವ ಶಾಲೆಗೆ ಕಳಿಸ್ತಿದ್ರೆ ಆ ಶಾಲೆಗೆ ಹೋಗ್ತಾರೆ. ಒಟ್ಟಾರೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ನಾನು ಯಾವುದೇ ಶಿಕ್ಷಕರಾಗಲಿ ಆ ಶಾಲೆ ಈ ಶಾಲೆ ಅದು ಆಗಿದೆ ಹೀಗಿದೆ ಅಂತ ಓದಿಸ್ಬಾರ್ದು ನನ್ನ ದೃಷ್ಟಿಯಲ್ಲಿ. ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಪ್ರೈವೇಟ್ ಶಾಲೆ ಹಂಗೆ ಹಿಂಗೆ ಬರ್ರಿ ನಮ್ಮ ಕಡೆಗೆ ಬರ್ರಿ ಅನ್ನೋದು ಇಲ್ಲ. ಎಷ್ಟು ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಕ್ಕಳ ಕೋಣೆಗಳು ಎಷ್ಟಿದೆಯೋ ಅಷ್ಟು ಯೋಗ್ಯತೆ ತಕ್ಕಂತೆ ಪಾಠ ಮಾಡುವಂತೆ ಇರೋ ಆ ಪಾಲಕರು ಏನು ಇಚ್ಛಾಶಕ್ತಿ ಇದೆ ನಿಮ್ಮ ಶಾಲೆಗೆ ಸೇರಿಸಿ, ಅದು ನಮ್ಮ ಒಟ್ಟಾರೆ ಅಭಿಪ್ರಾಯ. ನೀನು ಅದು ಮೂಲಸು ಅಲ್ಲಿ ಬಂದು ಅವ್ರಿಗೆ ತೇಜೋವಧೆ ಮಾಡೋದು, ಇವ್ರಿಗೆ ತೇಜೋವಧೆ ಮಾಡೋದು, ಆ ಮಾಸ್ಟ್ರು ಸರಿ ಇಲ್ಲ ಅನ್ನೋದು, ಈ ಶಾಲೆ ಸರಿ ಇಲ್ಲ ಅನ್ನೋದು, ಇದು ಯಾರೇ ಮಾಡಿದ್ರು, ಯಾರೇ ಆಗಲಿ, ಖಾಸಗಿ ಮಾಡಲಿ ಸರ್ಕಾರಿ ಮಾಡಲಿ ಅನುದಾನಿತ ಶಾಲೆಗಳು 3 ಹಂತದಾಗ ಏನು ನಮ್ಮ ಆಡಳಿತ ಮಂಡಳಿ ಇದಾವೋ ಇವು ಯಾರೇ ಮಾಡಿದ್ರು ಅದು ತಪ್ಪು. ಇದನ್ನು ಯಾರು ಮಾಡಿದ್ರು ಆ ಅಂತರ ಮೇಲೆ ನಮಗೆ ಒಂದು ಇದು ಕೊಡಿ. ಇಂಥ ಟೀಚರ್ಸು ಈಗ ಮಾತಾಡೋದನ್ನು ಅವ್ರಿಗೆ ಕಾಣುತ್ತೆ. और खबरों के लिए देखते रहिए बी न्यूज़ नेशन। ಬೆನ್ಲಿಂಕ್ 2001ರಲ್ಲಿ ಸ್ಥಾಪನೆಗೊಂಡು ನಮ್ಮ ಸಂಸ್ಥೆಯು ಸತತ 18 ವರ್ಷಗಳಿಂದ ಪ್ರಪಂಚದ 52 ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಜಪಾನೀಸ್ ಟೆಕ್ನಾಲಜಿಯೊಂದಿಗೆ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಅಡಿ ಕಾರ್ಯನಿರ್ವಹಿಸುತ್ತಿದೆ. ಎಲೆಕ್ಟ್ರಿಕ್ ಸ್ಕೂಟರ್ ಬಳಸಿ ಪರಿಸರ ಹಾಗೂ ವರ್ಷಕ್ಕೆ 72,000 ರು ಉಳಿಸಿ. ನಮ್ಮಲ್ಲಿರುವ ಮಾಡೆಲ್ಗಳು ಕೃತಿ,
ಫಾಲ್ಕಾನ್, ಐಕಾನ್ ಮತ್ತು ಆವ್ರಾ. 1 ಕಿಲೋಮೀಟರ್ಗೆ 15 ಪೈಸೆ ಖರ್ಚಾಗುತ್ತದೆ. ಪ್ರತಿ ಚಾರ್ಜ್ಗೆ 130 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ. ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಸಂಪರ್ಕಿಸಿ ಪ್ರೀತಿಕ್ ಎ ಮೋಟಾರ್, ಸೋಲಾಪುರ್ ಹುಬ್ಬಳ್ಳಿ ಬೈಪಾಸ್, ನೇರ್ ರಿಂಗ್ ರೋಡ್ ಹತ್ತಿರ, ಅಪೋಸಿಟ್ ಚಿದಂಬರಂ ಟೆಂಪಲ್, ವಿಜಯಪುರ. ಕಾಂಟ್ಯಾಕ್ಟ್ ನಂಬರ್ 9972222250 ಮತ್ತು 9110855543.